ಒಂದು ರನ್ವೇಯನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ರನ್ವೇ ಸ್ಥಾಪನೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನದವರು ಬಿಡ್ತಾ ಇರಲಿಲ್ಲ. ಅಂದ್ರೆ ಅಂತ ಪರಿಸ್ಥಿತಿ ಇತ್ತು, ಉದ್ವಿಗ್ನ ಪರಿಸ್ಥಿತಿ ಇತ್ತು. ಭುಜ್ ಏರ್ ಬೇಸ್ ಪಕ್ಕದಲ್ಲಿರುವಂತ ಮಧಾಪುರ ಗ್ರಾಮ, 300 ಮಹಿಳೆಯರ ಅಸಾಧಾರಣ ಕಾರ್ಯದ ಬಗ್ಗೆ ಹೇಳ್ತಾ ಹೋಗ್ತಾ ಇದೆ. ಈ ಗ್ರಾಮದ ಮಹಿಳೆಯರು ಮಾಡಿದ್ರು ದೊಡ್ಡ ಕ್ರಾಂತಿ. ಆ ಗ್ರಾಮದ ಮಧಾಪುರ ಅನ್ನೋ ಗ್ರಾಮದ ಮಹಿಳೆಯರು ದೊಡ್ಡ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ. ಯಾವುದೇ ತರಬೇತಿಯೂ ಇಲ್ಲ, ರನ್ವೇ ಬಗ್ಗೆ ಮಾಹಿತಿನೂ ಇಲ್ಲ. ತರಬೇತಿ ಬಿಟ್ಟು ಬಿಡಿ, ರನ್ವೇ ಅಂದ್ರೆ ಏನು ಅಂತಾನು ಕೂಡ ಪಾಪ ಆ ಗ್ರಾಮದ ಮಹಿಳೆಯರಿಗೆ ಗೊತ್ತಿಲ್ಲ. 300 ಮಹಿಳೆಯರಿಂದ ಪವಾಡದಂತ ಕಾರ್ಯ ನಡೆಯುತ್ತೆ ಅಲ್ಲಿ. ಅವತ್ತು 300 ಮಹಿಳೆಯರಿಂದ ಜಿಲ್ಲಾಧಿಕಾರಿ ಮತ್ತು ಸೇನಾಧಿಕಾರಿ ಕಾರ್ಣಿಕ್ ಅವರ ನಿರ್ದೇಶನದಲ್ಲಿ ರನ್ವೇ ರೆಡಿ ಆಗುತ್ತೆ. ಸುಮ್ಮನೆ ರೆಡಿ ಆಗಿಬಿಡ್ತಾ? ಹಸಿರು ಸೀರೆಯನ್ನ ಉಟ್ಟು ಆಪರೇಷನ್ಗೆ ಇಳಿತಾರೆ ನಮ್ಮ ಮಹಿಳೆಯರು, ನಮ್ಮ ಧೀರ ವನಿತೆಯರು. ಹಸಿರು ಸೀರೆಯನ್ನ ಉಟ್ಟು ಸೈರನ್ ಕೂಗಿದ ಕೂಡಲೇ ಪೊದೆಗಳನ್ನ ಸೇರ್ತಾ ಇದ್ರು ಪಾಪ. ಒಂದು ಕಡೆ ಭಯಾನಕವಾದಂತಹ ವಾತಾವರಣ. ಈ ಪಾಕಿಸ್ತಾನದ ಮಿಸೈಲ್ಗಳು ಯಾವಾಗ ಬಂದು ಅಟ್ಯಾಕ್ ಮಾಡಿಬಿಡ್ತಾವೋ ಅಂತ ಹೇಳಿ ಭಯ. ಶತ್ರು ಪಾಳಯದ ವಿಮಾನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತು. ಶತ್ರು ಪಾಳಯದ ವಿಮಾನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಸಿವು, ನೀರಿನ ದಾಹ, ಭಯ, ನಿದ್ದೆ ಬಿಟ್ಟು ಈ ಕಾರ್ಯದಲ್ಲಿ ಭಾಗಿಯಾಗ್ತಾರ್ರಿ. ನಾವಿವತ್ತು ಇಷ್ಟು ಖುಷಿಯಾಗಿದ್ದೀವಿ, ಇಷ್ಟು ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ ಕೇವಲ 72 ಗಂಟೆಯಲ್ಲಿ ರನ್ವೇ ನಿರ್ಮಾಣ ಮಾಡ್ತಾರೆ ಈ 300 ಮಹಿಳೆಯರು. ಕೇವಲ 72 ಗಂಟೆಗಳಲ್ಲಿ. ಅವ್ರಿಗೆ ರನ್ವೇ ಅಂದ್ರೆ ಏನು ಗೊತ್ತಿರಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಮಾತ್ರ ಅವ್ರು ಅರ್ತಿದ್ರು. ನಮ್ಮ ದೇಶಕ್ಕೆ ಶತ್ರು ದೇಶದಿಂದ ಏನೋ ಒಂದು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಅವರಿಗೆ ಗೊತ್ತಾಗ್ತಾ ಇದೆ. ಮಧಾಪುರ ಮಹಿಳೆಯರ ಸಹಾಯ ಯುದ್ಧ ಇತಿಹಾಸದಲ್ಲಿ ಅಮರ, ಅಜರಾಮರ. ಅದು ಯಾವತ್ತೂ ಕೂಡ ಮಧಾಪುರ ಮಹಿಳೆಯರ ಸಹಾಯ ಯಾವತ್ತೂ ಕೂಡ ನಾವೆಲ್ಲ ಮರೆಯೋ ಹಾಗೆ ಇಲ್ಲ. ನಮ್ಮ ಇಡೀ ಭಾರತೀಯ ಸೇನೆಯ ಇತಿಹಾಸ ಕೆದಕಿದ್ರೆ ಅದರಲ್ಲಿ ಇವರು ಕೂಡ ಇರ್ತಾರೆ, ಬಹಳ ಪ್ರಮುಖವಾಗಿರ್ತಾರೆ. ಮಧಾಪುರ ಗ್ರಾಮದ 300 ಜನ ಮಹಿಳೆಯರು